ನಮಸ್ಕಾರ, ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಏನು ತೋರಿಸ್ತಿದ್ದೀನಿ ಅಂತಂದರೆ, ನಮ್ಮ ಚಾನಲ್ನಲ್ಲಿ ಸಿಹಿ ರಾಗಿ ಮುದ್ದೆ, ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಸಿಹಿ ರಾಗಿ ಹಿಟ್ಟಿನ ಮುದ್ದೆ ರುಚಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರುಚಿನೂ ಅಷ್ಟೇ ಭಾಳ ಅದ್ಭುತವಾಗಿರುತ್ತೆ. ಆರೋಗ್ಯಕ್ಕಂತೂ ಇದು ಅದನ್ನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆಯದಿದು. ರಕ್ತ ಕಡಿಮೆ ಐತೆ ಅನ್ನೋರಿಗೆ, ನಿಶಕ್ತಿ ಇರೋರಿಗೆ, ಅವರಿಗಂತೂ ಭಾರಿ ಅಂದರೆ ಭಾರಿ ಒಳ್ಳೆಯದಿದು. ನೀವು ವಾರದಾಗ ಒಂದು ಸತಿ 2 ಸತಿ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ. ನಾವಂತೂ ಈಗ ಹೆಂಗಾಗಿದ್ದೀವಿ ಅಂತಂದರೆ, ಒಂದು ಬ್ಯಾಗಡಿ ಚೀಲ ಎತ್ತಕ್ಕಾಗೋದಿಲ್ಲ, ಹಂಗೆ ಕುಸಿದು ಸೊಂಟ ಮುರೆ ಬೀಳ್ತೀವಿ, ಹಂಗೆ ಆಡ್ತಿರ್ತೀವಿ. ಕುಂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ದರೆ ಕುಂತ್ಕೊಳ್ಳೋಕ್ಕಾಗಲ್ಲ. ಹೋಗ್ರತ್ತ ಒಂದೊಂದಲ್ಲ ನಮ್ಮ ಇವು ಹಂಗೆ ಆಗಿರ್ತಾವತ್ತ. ಅಂಥವ್ರು ಏನು ಮಾಡ್ಬೇಕಪ್ಪ ಅಂದ್ರೆ, ನಾನಂತ ಇದನ್ನ ವಾರದಾಗ 1 ಸತಿ 2 ಸತಿ ಇಲ್ಲ ತಿಂಗಳಿಗೆ 4 ಸತಿ ಮಾಡ್ಕೊಂಡು ತಿಂತೀನಂತೆ. ಇದು ಒಳ್ಳೇದಿದು. ಯಾರು ಬೇಕಾದ್ರೂ ತಿನ್ಬೋದು, ದೊಡ್ಡವರು ಸಣ್ಣವರು ಯಾರು ಬೇಕಾದ್ರೂ ತಿನ್ಬೋದು. ನೀವು ಮಾಡ್ಕೊಂಡು ತಿನ್ನಿರಿ, ನಿಮಗೆ ಗೊತ್ತಾಗುತ್ತೆ. ವಾರದಲ್ಲಿ 1 ಸತಿ 2 ಸತಿ ಮಾಡ್ಕೊಂಡು ತಿನ್ನಿರಿ. ಸ್ವಲ್ಪ ನಿಶಕ್ತಿ ಕಡಿಮೆ ಆಗುತ್ತೆ, ಸೊಂಟ ನೋವಿದ್ರೆ ಕಡಿಮೆ ಆಗುತ್ತೆ, ಸ್ವಲ್ಪ ರಕ್ತನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ತೋರ್ಸೋಣ ತೆಗೀಲಿ ಅಂತ ಬಂದೆ ಅತ್ತ. ಒಳ್ಳೊಳ್ಳೇದು ಮಾಡ್ಕೊಂಡು ತಿನ್ನೋಣ, ಇದಕ್ಕೇನು ಭಾಳ ಹೊತ್ತು ಹಿಡಿಯಲ್ಲಪ್ಪ, ಮುದ್ದೆ ಮಾಡ್ದಂಗೆ ಅಷ್ಟೇ. ಮುದ್ದೆ ಹೆಂಗೆ ಮಾಡ್ತೀರೋ ಇದು ಹಾಗೆ. ನಡೀರಿ ನಮ್ಮ ಅಡುಗೆ ಮನೆಗೆ ಮತ್ತೆ ತೋರಿಸ್ತೀನತ್ತ ಹೆಂಗೆ ಮಾಡೋದು ಅಂತೇಳಿ. ಇವಾಗ ಏನು ಮಾಡ್ತೀರಪ್ಪ ಅಂದರೆ, ಒಲೆ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು, ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡು ಒಂದು 2 ಚಮಚ ತುಪ್ಪ ಹಾಕ್ರಿ. ಯಾಕಂದರೆ ಇವಾಗ ಗೋಡಂಬಿ ದ್ರಾಕ್ಷಿ 4 ಗೋಡಂಬಿ 4 ದ್ರಾಕ್ಷಿ ಹುರ್ಕೋಬೇಕು ತುಪ್ಪದಲ್ಲೇ. ಹಾಗಾಗಿ ನಾನಿಲ್ಲಿ ಒಂದು 4 ಗೋಡಂಬಿ ತಗೊಂಡಿದ್ದೀನಿ. ಅವನ್ನೇ ನಾನು ಸೀಳಿಲ್ಲ, ಹೆಂಗಿದಾವೆ ಹಂಗೆ ಹಿಡಿನೇ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಂದು ಹಿಂಗೆ ಮುರಿದು ಹಾಕೋಬೋದು, ಏನು ತೊಂದರೆ ಇಲ್ಲ. ಹಿಂಗಿದ್ರೆ ಚೆನ್ನಾಗಿರ್ತವೆ ಅಂತ ನಾನು ಹಿಂಗೆ ಹಾಕಿದ್ದೀನತ್ತೆ. ಇವನ್ನ ಅಷ್ಟೇ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಸಣ್ಣದಲ್ಲಿ ಚೆನ್ನಾಗಿ ಹುರಿದುಬಿಟ್ಟು ಒಂದು ಬಟ್ಲಿಗೆ ತೆಗೆದು ಅಲ್ಲಿ ಒತ್ತಟ್ಟಿಗಿಟ್ರಿ. ಹಿಂದೆ ಗುಟ್ಟಲ್ಲೇ ದ್ರಾಕ್ಷಿನೂ ಹಾಕೋಬಿಟ್ರಿ. ನಾನಿಲ್ಲಿ ಬಾಣಲಿ ಕಾದಿತ್ತು ಅಂತೇಳಿ ಇದು ಸ್ಟವ್ ಆಫ್ ಮಾಡಿ ಅದೇ ಬಿಸಿನಲ್ಲೇ ದ್ರಾಕ್ಷಿನ ಹುರಿತಾ ಇದ್ದೀನಿ, ಚೆನ್ನಾಗಿ ಅಳ್ಕೊಂತೇವೆ ಅಂತೇಳಿ. ಸ್ವಲ್ಪ ಇದು ದಪ್ಪ ಇದೆ ಬಾಣಲಿ, ಹಂಗಾಗಿ ಜಾಸ್ತಿ ಕಾವಿರುತ್ತೆ. ಅದಕ್ಕೆ ನಾನು ಆಫ್ ಮಾಡ್ಕೊಂಡು ದ್ರಾಕ್ಷಿನ ಹುರಿತಾ ಇದ್ದೀನಿ. ನೀವು ಮುಂದೇನಾದ್ರೂ ಅದೇ ಥರ ಇದ್ದರೆ ನೀವು ಹಂಗೆ ಮಾಡಿರಿ. ಇವಾಗ 1 ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಸಾರು ನಾಡಿದ್ದೀನಿ. ಇದನ್ನ ಅಂದರೆ ಜರಡಿ ಹಿಡಿದಿರೋದು 1 ಬಟ್ಲು ರಾಗಿ ಹಿಟ್ಟು. ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಸ್ಟವ್ ಹಚ್ಚಿದ್ದೀನಿ, ಸಣ್ಣೂರಿನಲ್ಲೇ ಚೆನ್ನಾಗಿ ರಾಗಿ ಹಿಟ್ಟಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಅದೇ ಮುಖ್ಯವಾದ್ದು. ಇದು ಚೆನ್ನಾಗಿ ಬರಬೇಕು ಅಂತಂದರೆ ಅದೇ ಭಾಳ ಅಂದರೆ ಭಾಳ ಮುಖ್ಯವಾದ್ದು ಅದೇನೆ. ಇದು ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಹುರಿಯೋ ಅಷ್ಟೊತ್ತಿಗೆ. ಗಂಟು ಪಂಟು ಏನೂ ಆಗಲ್ಲ, ಇದೇನು ಗಂಟಾಯಿತು ಅಂತ ಅಂದ್ಕೋಬೋದು. ಅದು ಹುರಿತಾ ಏನಾಗುತ್ತಪ್ಪ ಅಂದರೆ ಗಂಟು ಹೋಗುತ್ತೆ. ಇಲ್ಲಿ ಒಂದು ಚರಕಲು ತೊಗೊಂಡ್ಬಿಟ್ಟು 3/4 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಒಂದು ಬಟ್ಲಲ್ಲಿ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ 3/4 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೆನಪಿಟ್ಕೊಳ್ಳಿ, 2 ಬಟ್ಲು ನೀರು. ಆಯಿತು. ಇದನ್ನು ಪಾಕ ತೆಗಿಯೋದು ಬೇಡ, ಚೆನ್ನಾಗಿ ಕರಗಿದ ಮೇಲೆ 1 ನಿಮಿಷ ಕುದ್ರೆ ಸಾಕು. 1 ನಿಮಿಷ ಕುದ್ರೆ ಸಾಕು ಅಷ್ಟೇ, ಗೊತ್ತಾಯ್ತಾ? ಈಗ ರಾಗಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಹಂಗೆ 2ಕೆ 3ಕೆ ಗೂರಾಡ್ತಿರ್ಬೇಕು, ಸೀಯಿಸಬಾರ್ದು. ನೀವು ಇದನ್ನು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಇದು ರಾಗಿ ಸಿಹಿ ಮುದ್ದೆ ಬರುತ್ತೆ. ನೀವು ಬೇಕಂದ್ರೆ ಇದನ್ನ ಹಲ್ವಾ ಅಂತ ಬೇಕಾದ್ರೂ ಕರಿಬೋದು, ಅದು ನಿಮ್ಮ ಇಚ್ಛೆ, ಅದು ಗೊತ್ತಾಯ್ತಾ? ಇದನ್ನು ಚೆನ್ನಾಗಿ ಹುರಿದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಸ್ಕಿರುತ್ತಲ್ಲ, ರುಚಿ ಅಂತ ಅನಿಸೋದಿಲ್ಲ. ಇದನ್ನ ಯಾವುದೇ ಬೇಸನ್ ಉಂಡೆ ಆಗ್ಬೋದು, ಗೋಧಿ ಹಿಟ್ಟಿನ ಉಂಡೆಗಳಾಗ್ಬೋದು, ಇವೇನೇ ಮಾಡಿದ್ರೂ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಬರ್ತಾವೆ ಅಷ್ಟೇ. ಇವಾಗ ನೋಡಿರಿ, ಬೆಲ್ಲನೂ ಕರಗಿ ಕುದೀತಾ ಇದೆ. ಇದು 1 ನಿಮಿಷ ಕುದ್ದಿದ್ದಾದಮೇಲೆ ಇದೇ ಹಿಟ್ಟಿಗೆ ಅದನ್ನು ಹಾಕಬೇಕಾಗತ್ತೆ, ಗೊತ್ತಾಯ್ತಾ? ನೋಡಿರಿ, ಅದು ಕುದಿಯೋದಕ್ಕೆ ಅಂತೇಳಿ 1 ನಿಮಿಷ ಬಿಟ್ಟಿದ್ದೀನಿ. ಕುದ್ದಿದ್ದಾದಮೇಲೆ ಇದನ್ನು ಈ ಒಂದು ರಾಗಿ ಹಿಟ್ಟಿಗೆ ಹುಷಾರಾಗಿ ಹಾಕಬೇಕು. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಹಾಕ್ತೀನಂತೆ. ನೋಡಿ, ರಾಗಿ ಹಿಟ್ಟು ಹಿಂಗೆ ಬೆರಳಲ್ಲಿ ಹಿಂಗೆ ಅಂದರೆ ಒಂಥರ ಗರಿ ಗರಿಯಾಗಿರುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಕರಗುತ್ತೆ ಅಂತೀವಲ್ಲ, ಆ ಒಂದು ಅನುಭವ ನಮಗೆ ಗೊತ್ತಾಗುತ್ತೆ. ಅಷ್ಟು ಗರಿ ಗರಿಯಾಗಿರುತ್ತೆ, ಆವಾಗ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇಲ್ಲಿ ಬೆಲ್ಲದ ನೀರು ಅದು ಕರಗಿದಾದ್ಮೇಲೆ 1 ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ. ಅದನ್ನ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಜರಡಿ ತೊಗೊಂಡು ಸೋಸ್ತೀನಂತೆ. ಸೋಸಿದ್ದಕ್ಕೆ ಹಾಕ್ತೀನಿ. ನಾನು ಏನು ತೋರಿಸಿದ್ದೀನಿ ಇದೇ ಥರ ಮಾಡಿರಿ, ನಿಮಗೆ ಚೆನ್ನಾಗಿ ಬರುತ್ತೆ, ಕೆಟ್ಟೋಗೋದಿಲ್ಲ. ನೀರು ನಿಮಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು, ಜಾಸ್ತಿನೂ ಆಗೋಲ್ಲ, ಏನೂ ಆಗೋದಿಲ್ಲ. ಕರೆಕ್ಟ್ ಅಂದರೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಒಂದು ಬಿಗಿಯಾಗಿರೋ ಒಂದು ಸೌಟ್ ತಗೊಳ್ರಿ. ಈ ಬಳಕಡ ಅಂತ ತಗೊಳಕ್ಕೆ ಹೋಗ್ಬಿಟ್ರಿ. ಬಿಗೆ ಮೇಲೆ ಚೆನ್ನಾಗಿ ತಿರುವಿರಿ ಅದನ್ನು. ಗಂಟು ಏನೂ ಆಗೋದಿಲ್ಲ, ನೀವೇನು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಚೆನ್ನಾಗಿ ಒಂದು ಹಿಂಗೆ ಏನಾದರೂ ಒಂದು ಹಿಡಿಕೆ ಹಿಡ್ಕೊಂಡು ಚೆನ್ನಾಗಿ ತಿರುವಿದ್ರಿ ಅಂತಂದರೆ ಅದೆಲ್ಲ ಚೆನ್ನಾಗಿ ಕೂಡುತ್ತೆ. ಇದಾದಮೇಲೆ ನೀವು ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕಿ ಮತ್ತೆ ಸ್ಟವ್ ಹಚ್ಚಿ ಇನ್ನೊಂದು ಚಮಚ ತುಪ್ಪ ಹಾಕಬೇಕು. ಇನ್ನೊಂದು ಚಮಚ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಹಿಂದೆ ಊಟಲ್ಲೇ ದ್ರಾಕ್ಷಿ ಗೋಡಂಬಿನೂ ಹಾಕಿ ಆಮೇಲೆ ಸ್ಟವ್ ಹಚ್ಚಿರಿ. ಸ್ಟವ್ ಹಚ್ಚಿದಾದ್ಮೇಲೆ ಚೆನ್ನಾಗಿ ತಿರುತ್ತಾ ಬರ್ರಿ. ಇದು ತಳ ಬಿಡ್ತಾ ಬರುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ಬಾಣಲಿ ತೊಗೊಂಡಿಲ್ಲ, ನಾರ್ಮಲಾಗಿರೋದೇ ತೊಗೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ಅಂಟುತ್ತೆ ಅಂತ ಅನ್ನಿಸ್ಬೋದು. ನೀವೇನಾದರೂ ನಾನ್ ಸ್ಟಿಕ್ ಬಾಣಲಿ ತೊಗೊಂಡ್ರಿ ಅಂತಂದರೆ ಅದರಲ್ಲಿ ತಳಕ್ಕೆ ಒಂಚೂರು ಹತ್ತೋದಿಲ್ಲ, ಆ ಥರ ತಳ ಬಿಡ್ತಾ ಬರುತ್ತೆ. ಇದರಲ್ಲೂ ಬರುತ್ತೆ,
ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಏಲಕ್ಕಿ ಪುಡಿ ಹಾಕಿದ್ದೀನಿ, ಏಲಕ್ಕಿ ಪುಡಿ ಹಾಕಿ ಕೊನೆಗೆ ಇನ್ನೊಂದು ಚಮಚ ತುಪ್ಪ ಹಾಕ್ತೀನಿ. ಅಂದರೆ ಇದನ್ನು ಮಾಡೋ ಅಷ್ಟೊತ್ತಿಗೆ ಒಟ್ಟಾರೆ ಎಷ್ಟಾಯಿತು, 4 ಚಮಚ ತುಪ್ಪ ಆಯಿತು. ಮೊದಲಿಗೆ ನಾವು ದ್ರಾಕ್ಷಿ ಗೋಡಂಬಿ ಹುರಿಯೋಕ್ಕೆ 2 ಚಮಚ ಹಾಕೊಂಡಿದ್ವಿ, ಅದಾದಮೇಲೆ 1 ಚಮಚ ಮತ್ತು ಈಗ 1 ಚಮಚ, ಒಟ್ಟು 4 ಚಮಚ ತುಪ್ಪ. 4 ಚಮಚ ತುಪ್ಪ ತಿನ್ನೋದೇನು ಅಂತ ಏನು ಇದಾಗೋದಿಲ್ಲ, ಆರೋಗ್ಯಕ್ಕೆ ತುಪ್ಪ ಭಾಳ ಒಳ್ಳೆಯದು. ಇದು ನಾವೇ ಒಬ್ಬರೇ ಮಾಡ್ಕೊಂಡು ಒಬ್ಬರೇ ಮುಕ್ಕಲ್ಲ, ಮನೆಗಿರೋರಿಗೆಲ್ಲ ಕೊಡ್ತೀವಿ. 4 ಜನ ತಿಂದು 4 ಜನಕ್ಕೆ 1 ಚಮಚ ತುಪ್ಪ ತಿನ್ನಂಗೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದೇ ಇದು, ದೊಡ್ಡರಿಗೆ ಸಣ್ಣರಿಗೆ ಯಾರು ಬೇಕಾದ್ರೂ ತಿನ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಗೊತ್ತಾಯ್ತಾ, ನೋಡೋಕೆ ನಿಮ್ಗೆ ಒಂಚೂರು ಇದೇನು ಜಸ್ಟ್ ಪಾಸ್ ಅಂತ ಅನ್ನಿಸ್ಬೋದು, ಆದರೆ ರುಚಿ ಮಾತ್ರ ಏನು ಹೈ ರ್ಯಾಂಕಲ್ಲಿರುತ್ತೆ. ನೀವು ಇದನ್ನ ಮಾಡ್ಕೊಂಡು ನೋಡಿರ್ಬೇಕಾರೆ. ನಾನು ಯಾಕಂತಂದರೆ ಇದರಿಂದ ನಿಶಕ್ತಿ ಭಾಳ ಕಡಿಮೆ ಆಗುತ್ತೆ. ನೀವೇ ಹೇಳ್ತೀರಾ, ಒಂದು ವಾರದಲ್ಲಿ 1 ಸತಿ 2 ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ನಿಶಕ್ತಿ ಕಡಿಮೆ ಆಗುತ್ತೆ, ಸ್ವಲ್ಪ ರಕ್ತನೂ ಚೆನ್ನಾಗಿ ಆಗುತ್ತೆ ಅಂತ. ಗೊತ್ತಾಯ್ತಾ, ಅದಕ್ಕೆ ನಾನು ನಿಮಗೆ ತೋರಿಸ್ತಿರೋದಂತ. ಇಷ್ಟೊತ್ತಾದಮೇಲೆ ನೀವು ಇದು ನಿಮಗೆ ಸ್ಟವ್ ಆಫ್ ಮಾಡಿಬಿಟ್ಟು ಹಂಗೆ ಉಂಡೆ ಬೇಕಾದ್ರೆ ಕಟ್ಕೊಬೋದು, ಇಲ್ಲ ಅಂತಂದರೆ ಹಂಗೆ ಚಮಚದಲ್ಲಿ ಒಂದು ಪ್ಲೇಟ್ಗಳಿಗೆ ಹಾಕ್ಕೊಂಡು ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ. ನನಗೆ ಸ್ಟವ್ ಆಫ್ ಮಾಡಿ ನೋಡಿರಿ, ಒಂಚೂರು ಹಿಂಗೆ ತೆಗೆದು ಮುಟ್ಟಿದ್ರೆ ಕೈಗೆ ಅಂಟಲ್ಲ, ಅದು ಆ ಥರ ಇದಾಗಿರುತ್ತೆ. ಅಷ್ಟೇ, ಇನ್ನೇನಿಲ್ಲ ನೋಡಿರಿ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಯಾದ ರಾಗಿ ಸಿಹಿ ಮುದ್ದೆ ಬೆಲ್ಲ ಹಾಕಿ ಮಾಡಿದ್ದು ಸಿದ್ಧವಾಯಿತು ಅಂತಲೇ ಅರ್ಥ. ಚೆನ್ನಾಗಿ ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ. ಆಯಿತಾ, ಸರಿ ಆಯಿತು. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.